ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಗಣಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ಒಂದು ರಿಲೇಟೆಡ್ ಅಂದರೆ ಈ ಒಂದು ವಿಡಿಯೋ ಬಂದುಬಿಟ್ಟು ಮಾಪಪ್ ರೌಂಡ್ಗೆ ಸೀಮಿತ ಆಗಿರ್ತದೆ. ಕಂಪ್ಲೀಟಾಗಿ ವಾಚ್ ಮಾಡಿ, ಯಾಕಂದರೆ ನಿನ್ನೆ ಸಾಯಂಕಾಲ ಸಡನ್ನಾಗಿ KCT ಸ್ಟೂಡೆಂಟ್ಗೆ ಬಿಟ್ಟಿದ್ದಾರೆ. ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮೊದಲಿಂದನೂ ಕೂಡ ಡೈರೆಕ್ಟರ್ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ರೂಲ್ಸ್ ಗೊತ್ತಿದೆ. ಆದರೂ ಕೂಡ ಮಾತಾಡ್ತೀನಿ, ನೀಟ್ ಸ್ಟೂಡೆಂಟ್ ಬಗ್ಗೆ ಕೂಡ ಮಾತಾಡ್ತೀನಿ. ಮೊದಲು KCT ಬಗ್ಗೆ ಹೇಳೋದಂತಂದರೆ ಈಗೇನು ಇಲ್ಲಿ ವೆಬ್ಸೈಟ್ ನೋಡ್ತಿದ್ದೀರಾ, ಇತ್ತೀಚಿನ ಪ್ರಕಟಣೆಗಳು ಅಂತ ಬಂದರೆ ಸೊ ನಿಮಗೆ PG CET ಇದೆಲ್ಲ ಸಿಗ್ತದೆ. ಆ್ಯಂಡ್ ನಿನ್ನೆ ಸಾಯಂಕಾಲ ಬಂದಿರತಕ್ಕಂಥದ್ದು UG CET ಎಲ್ಲನೂ ಕೂಡ ಬರ್ತಾಯಿದೆ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಕ್ಲಿಕ್ ಮಾಡಿಕೊಂಡು UG CET 2025 ಅಂತ ಹೋಗ್ತೀನಿ. ಎಸ್ಪೆಷಲಿ ಇಲ್ಲಿ 3 ಕೋರ್ಸ್ಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಒಂದು BS ನರ್ಸಿಂಗ್, ಇನ್ನೊಂದು ಫಾರ್ಮಸಿ ಕೋರ್ಸ್ಗಳಾದಂಥ B ಫಾರ್ಮಾ ಮತ್ತು ಫಾರ್ಮಡಿ ಕೋರ್ಸ್ಗಳು. ಈ 3 ಕೋರ್ಸ್ಗಳನ್ನೇ ಮೇನಾಗಿ ಈಗ ಮಾಪಪ್ ರೌಂಡ್ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ರಿಮೈನಿಂಗ್ ಕೋರ್ಸ್ಗಳಾದಂತಹ ಎಲ್ಲ ಕೋರ್ಸ್ಗಳು ಸೀಟ್ ಫುಲ್ ಆಗಿದ್ದಾವೆ. ಮೀನ್ಸ್ ವೆಟರ್ನರಿ ಮತ್ತು ಅಗ್ರಿಕಲ್ಚರ್ ಸೀಟ್ ಅಂದ್ರೆ ಫುಲ್ ಆಗಿದೆ. ಆ್ಯಂಡ್ ಇಂಜಿನಿಯರಿಂಗ್ ಕೋರ್ಸ್ನ ಎಲ್ಲನೂ ಕೂಡ ಅವ್ರದ್ದೇ ಅಂದರೆ ಎಲ್ಲ ಕೂಡ ಕಾಲೇಜ್ಗೆ ಕೊಟ್ಬಿಟ್ಟಿದ್ದಾರೆ ಸೀಟು. ಸೊ ಹಂಗಾಗಿ ಎಲ್ಲ ಇಂಜಿನಿಯರಿಂಗು, ವೆಟರ್ನರಿ ಮತ್ತು ಅಗ್ರಿಕಲ್ಚರ್ ಯಾವುದೇ ರೀತಿಯಾಗಿ ಮಾಪಪ್ ರೌಂಡ್ ನಡೆಯೋದಿಲ್ಲ, ಅದರಿಂದ ತೆಗೆದಾಕ್ಬಿಡ್ರಿ. ಓಕೆ, ಈಗ ಉಳಿದಿರ್ತಕ್ಕಂಥ 3 ಕೋರ್ಸ್ಗಳು ಈಗೇನಿದೆ B ಫಾರ್ಮಾ ಮತ್ತು ಫಾರ್ಮಡಿ ಮತ್ತು BS ನರ್ಸಿಂಗ್ ಕೋರ್ಸ್ಗಳು. ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂತಂದ್ರೆ ನಿನ್ನೆ ಅಂತಾನೆ ಇದ್ರ ನೋಡಿದಾಗೆ ಎಲ್ಲರಿಗೂ ಡೀಟೇಲ್ಸಾಗಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಿನ್ನೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ. ವಾಟ್ಸಪ್ ಗ್ರೂಪ್ ಇದೆ, ಹೋಗ್ಬಿಟ್ಟು ಜಾಯ್ನ್ ಆಗಿ. ನಿಮ್ಗೆ ಏನಾದರೂ ಆಪ್ಷನ್ ಎಂಟ್ರಿ ಮಾಡೋದು ಗೊತ್ತಾಯಿಲ್ಲ ಅಂತಂದ್ರೆ ನಮಗೆ ಕೇಳಿ, ಕರೆಕ್ಟೇ ಮಾಡೋಣ ಅಂದು. ಆ್ಯಕ್ಚುಲಿ ಇದು ಫ್ರೆಶ್ ಆಪ್ಷನ್ ಎಂಟ್ರಿ ಇದು. ಓಕೆ, ಇಲ್ಲಿ ಗೌರ್ಮೆಂಟ್ ಕಾಲೇಜು ಕೂಡ ಆ್ಯಡ್ ಆಗಿದ್ದಾವೆ. ಓಕೆ, ಆ್ಯಂಡ್ ಪ್ರೈವೇಟ್ ಕಾಲೇಜಸ್ ಕೂಡ ಹೊಸದಾಗಿ ಆ್ಯಡ್ ಆಗಿದ್ದಾವೆ, ಸೀಟ್ಗಳು ಕೂಡ ಇನ್ಕ್ರೀಸ್ ಆಗಿದ್ದಾವೆ. ಸೊ ಹಂಗಾಗಿ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಬಟ್ ನಿಮಗೆ ಟೈಮ್ ಮಾತ್ರ ನಿಮಗೆ ಕೊಟ್ಟಿದ್ದಾರೆ. ಓಕೆ, ನಿನ್ನೆ ಸ್ಟಾರ್ಟ್ ಆದರೂ ಪರವಾಗಿಲ್ಲ, ಟೈಮ್ ಮಾತ್ರ 6ನೇ ತಾರೀಕು ಕೂಡ ಟೈಮ್ ಕೊಟ್ಟಿದ್ದಾರೆ. ಅಂದರೆ 6/2/2025 ಬೆಳಗ್ಗೆ 11 ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡಿ ಕೊಟ್ಟಿದ್ದಾರೆ. ಸಡನ್ನಾಗಿ ಬಿಟ್ಟಿದ್ದಾರೆ, ಎಷ್ಟು ಹುಡುಗರಿಗೆ ಗೊತ್ತಿಲ್ಲ. ಸೊ ನೀವು ಇನ್ ಕೇಸ್ ಪಾರ್ಟಿಸಿಪೇಟ್ ಮಾಡೋರಿತ್ತಂತಂದರೆ ಮಾಡಿರಿ. 10,000 ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕೊಡೋದಿರ್ತದೆ. ಅಂತಂದರೆ ಇಲ್ಲಿ ಏನು ಕೊಡೋರು, ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಬಗ್ಗೆ ಕೊಟ್ಟರೆ ಏನು ಕೊಟ್ಟಿದ್ದಾರೆ, ಯಾವುದೇ ಸೀಟು ಹಂಚಿಕೆ ಮಾಡಿಕೊಳ್ಳದಿರುವವರನ್ನು ಹೊರತುಪಡಿಸಿ ಉಳಿದ ಎಲ್ಲ ಅಭ್ಯರ್ಥಿಗಳು ಈ ಸುತ್ತಿನಲ್ಲಿ ಭಾಗವಹಿಸಲು ಆಸಕ್ತಿ ಇದ್ದಲ್ಲಿ 10,000 ರೂಪಾಯಿಯನ್ನು ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಆಗಿ ಪಾವತಿಸಬೇಕಾಗ್ತದೆ. ಅಂದರೆ ಭಾಗವಹಿಸಬೇಕಾಗ್ತದೆ. 10,000 ರೂಪಾಯಿ ದಂಡ ಪಾವತಿಸಿ ಸೀಟ್ ರದ್ದು ಮಾಡಿಸಿಕೊಂಡಿರೋ ಅಭ್ಯರ್ಥಿಗಳು ಮತ್ತೊಮ್ಮೆ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಪಾವತಿಸಬೇಕು. ಅಂದರೆ ಕೆಲವೊಂದಿಷ್ಟು ಹುಡುಗರು ಈಗೆಲ್ಲನೂ ಕೂಡ ಲೈಕ್ ಎಕ್ಸಾಂಪಲ್ ಬೇರೆ ಯಾವುದಾದ್ರೂ ಕೋರ್ಸ್ ಏನಾದರೂ ಜಾಯ್ನ್ ಆಗಿತ್ತು ಅಂತಂದರೆ, ನೀವು ಇಲ್ಲೂ ಕೂಡ BS ನರ್ಸಿಂಗ್ ಕೂಡ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋಂಗಿತ್ತಂತಂದರೆ ನೀವು 10,000 ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಟಿಬಿಟ್ಟು ಪಾರ್ಟಿಸಿಪೇಟ್ ಮಾಡ್ಬೋದು. ಈ 3 ಕೋರ್ಸ್ಗಳಿಗೆ ಮಾತ್ರ. ಓಕೆ, ಇಲ್ಲ ಈಗ ನಾನು ಸೀಟ್ ಸಿಕ್ಕಿತ್ತು ಬಟ್ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಬಂದಿದ್ದೆ, ನಿನ್ನೆವರೆಗೂ ಕೂಡ ಏನಪ್ಪ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಬಂದಿತ್ತಂದರೆ ಆಲೇ 10,000 ರೂಪಾಯಿ ನೀವು ಪೆನಾಲ್ಟಿ ಕಟ್ಟಿರ್ತೀರ. ಇವಾಗ ಮತ್ತೆ ನೀವು ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಮತ್ತೆ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಟಲೇಬೇಕಾಗ್ತದೆ. ಓಕೆ, ಈಗಾಗಲೇ ನೀವು ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಬರುವಾಗ 10,000 ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಟಿದ್ರಿ, ಬಟ್ ಸೀಟ್ ಸಿಕ್ಕಿಲ್ಲ ಅಂದಿದ್ರೆ, ಅಂದರೆ ಸೀಟ್ ಸಿಕ್ಕಿರಲ್ಲ ಅಂಥ ಹುಡುಗರು ನೀವು ಮತ್ತೆ ಕಟ್ಟೋ ಅವಶ್ಯಕತೆ ಇಲ್ಲ. ಅದೇ ಅಮೌಂಟಿಗೆ ಮತ್ತೆ ಕಂಟಿನ್ಯೂ ಆಗ್ತದೆ. ನೀವು ಈ ರೌಂಡು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಇಷ್ಟು ಕೂಡ ನಿಮ್ಗೆ ಏನಂತಂದರೆ ಸದ್ಯಕ್ಕೆ ಜಸ್ಟ್ ಇದು ಗೊತ್ತಿರಲಿ ಅಂತಂದು. ಆಪ್ಷನ್ ಎಂಟ್ರಿ ನೋಡಿ, ನಿಮ್ಗೆ ಯಾವ ಕಾಲೇಜ್ ಬೇಕೋ ಅವ್ನು ಮಾತ್ರ ಆ್ಯಡ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅಡ್ಮಿಷನ್ ಆಗಲೇಬೇಕಾಗ್ತದೆ. ಇನ್ ಕೇಸ್ ಅಡ್ಮಿಷನ್ ಆಗದೆ ಹೋದರೆ, ಸೀಟ್ ಸಿಕ್ಕು ನೀವು ಅಡ್ಮಿಷನ್ ಆಗದೆ ಹೋದರೆ ಈಗ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕೊಡಲ್ಲ. ಅದೊಂದು ತಲೆಯಲ್ಲಿ ಇಟ್ಕೊರಿ. ನೆಕ್ಸ್ಟು ಈಗ ಸೀಟ್ ಮೆಟಲ್ಸ್ ಬಗ್ಗೆ ಮಾತಾಡೋದಂತಂದರೆ ನಾನು ನಿಮ್ಗೆ ಒಂದು ವ್ರಾಡಾಗಿ ಹೇಳೋದಂತಂದರೆ BS ನರ್ಸಿಂಗ್ ಹೆಚ್ಚುವರಿ ಸೀಟ್ಗಳದೇ ನಿನ್ನೆನೂ ಕೂಡ ಹೇಳಿದೆ ನಾನು. 1,784 ಸೀಟ್ಗಳು ಇನ್ಕ್ರೀಸ್ ಆಗಿದ್ದಾವೆ ಅಂತಂದು. ಇಲ್ಲಿ ಕಾಣಿಸ್ತಿದೆ 1,784 ಸೀಟ್ಗಳು ಇನ್ಕ್ರೀಸ್ ಆಗಿದ್ದಾವೆ. ಆ್ಯಂಡ್ BS ನರ್ಸಿಂಗ್ ಈಗೆಲ್ಲನೂ ಕೂಡ ಅಂದರೆ ಟೋಟಲ್ ಹೆಚ್ಚುವರಿ ಸೀಟ್ ಬಿಟ್ಟು, ಓಕೆ, BS ನರ್ಸಿಂಗ್ ಸೀಟ್ಗಳು ಅಷ್ಟೇ ಎಷ್ಟಿದ್ದು ನೋಡಿ, ಅಂದರೆ ಹೆಚ್ಚುವರಿ ಸೀಟ್ಗಳು ಬಿಟ್ಟು 2,001 ಸೀಟ್ಗಳಿದ್ದು. ಆ್ಯಂಡ್ ಫಾರ್ಮಡಿ ಕೋರ್ಸ್ ಭಾಳ ಇರಲ್ಲ, ಹೆಂಗಿದ್ರು ಕೂಡ ನೋಡಿ 13 ಸೀಟ್ಗಳು ಅಷ್ಟೇ ಇದ್ದಾವೆ. ಸೊ ಆ್ಯಂಡ್ ಇದರಲ್ಲೂ ಕೂಡ ಬಂದರೆ ಅಂದರೆ B ಫಾರ್ಮಾ ಕೂಡ ಬಂತಂದರೆ B ಫಾರ್ಮಾ ಕೂಡ ಭಾಳ ಇರ್ತವೆ. ಸೊ ಹಂಗಾಗಿ ಒಂದು 800 ಇದ್ದೇ ಇರ್ತವೆ. ಒಂದು ತೋರಿಸ್ತೀನಿ ನಿಮ್ಗೆ ಬೇಕಾದ್ರೆ. ಓಕೆ, ವೆಯ್ಟ್. ಓಕೆ, ಕಾಣಿಸ್ತಿದೆ ನೋಡಿ 825 ಸೀಟ್ಗಳು ಕೂಡ ಇಲ್ಲಿದ್ದಾವೆ. ಆ್ಯಂಡ್ ನಿಮ್ಗೆ ಟೋಟಲಾಗಿ ಹೇಳೋದಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಸದ್ಯಕ್ಕೆ ಈ 3 ಕೋರ್ಸ್ಗಳಾದಂತಹ B ಫಾರ್ಮಾ 825, ಫಾರ್ಮಡಿ 13 ಮತ್ತು BS ನರ್ಸಿಂಗ್ 201 ಮತ್ತು ಹೆಚ್ಚುವರಿ ಸೀಟ್ಗಳಂತ ಬಂದುಬಿಟ್ಟು 1,784 ಸೀಟ್ಗಳು ಮಾಡಿದ್ರೆ ಟೋಟಲಾಗಿ 4,623 ಸೀಟ್ಗಳು ಸದ್ಯಕ್ಕೆ ಈಗ ನಮಗೆ ಇದ್ದಾವೆ. ಇದರಲ್ಲಿ ಏನಪ್ಪ ಅಂದರೆ ಹೊಸದಾಗಿ ಕಾಲೇಜಸ್ ಕೂಡ ಆ್ಯಡ್ ಆಗಿದ್ದಾವೆ. ಆ್ಯಂಡ್ ಈ ಸೀಟ್ ಇದ್ದತಕ್ಕಂಥ ಕಾಲೇಜಲ್ಲೇ ಸೀಟ್ ಕೂಡ ಇನ್ಕ್ರೀಸ್ ಆಗಿದ್ದಾವೆ. ಸೊ ಹಂಗಾಗಿ ಮಾಪಪ್ ರೌಂಡ್ಗೆ ಒಂದು ಹುಡುಗರು ನೋಡಿ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಸೊ ಹಂಗಾಗಿ ನಿಮ್ಗೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇತ್ತಂದರೆ ಶೇರ್ ಮಾಡಿರಿ, ಸೀಟ್ ತೊಗೊಳ್ಳಿ. ಯಾಕಂದ್ರೆ ನೀವು ಹಳೆ ಅಡ್ಮಿಷನ್ ಆಗಿತ್ತಪ್ಪ ಅಂತಂದ್ರೆ, ಅಡ್ಮಿಷನ್ ಆದರೂ ಕೂಡ ವಿಡಿಯೋ ನೋಡ್ತಿತ್ತಂದರೆ ನಿಮ್ಮ ಹುಡುಗರಿಗೆ ಯಾರಾದರೂ ಶೇರ್ ಮಾಡಿರಿ. ಯಾಕಂದರೆ ಸೀಟ್ಗಳು ಇದಾವೆ ನೋಡಿ, ಇಷ್ಟೊಂದು ಸೀಟ್ಗಳಿದ್ದಾವೆ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ. ಓಕೆ, ಸೊ ಆ್ಯಂಡ್ ಅದಾದ ನಂತರ ಏನಪ್ಪ ಅಂದರೆ ಮತ್ತೆ ನಾನು ವೆಬ್ಸೈಟಲ್ಲೇ ಬರ್ತೀನಿ. ವೆಬ್ಸೈಟಲ್ಲೇ ಬಂದುಬಿಟ್ಟು ನಿಮ್ಗೆ ಹೇಳೋದಂತಂದರೆ, ಓಕೆ, ಈಗ ಆಪ್ಷನ್ ಎಂಟ್ರಿ ಲಿಂಕ್ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ,
ಓಕೆ, ಇಲ್ಲಿ ಕಾಣಿಸ್ತದೆ ಪ್ರವೇಶ ಲಿಂಕ್ ಅಂತ ಕಾಣಿಸ್ತದೆ. ಸೇಮ್ ನೀವು ಯಥಾ ಪ್ರಕಾರ ಯಾವ ರೀತಿ ಆಪ್ಷನ್ ಎಂಟ್ರಿ ಆಗ್ತಿದ್ರಿ ನೀವು ಲಾಗಿನ್ ವಿತ್ CT ನಂಬರ್ ಹಾಕ್ಕೊಂಡು ನಿಮ್ಮದು ಅಪ್ಲಿಕೇಶನ್ ನಂಬರು ಮತ್ತು CT ನಂಬರು ಮತ್ತು ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿಕೊಂಡು ಸೆಂಡ್ OTP ಕೊಟ್ಟರೆ ಮತ್ತು ನಿಮ್ಮದು ಒಂದು ಫೇಸ್ ರೆಕಗ್ನಿಷನ್ ಇದೆ, ಒಂದು ಸೆಲ್ಫಿ ಅಥವಾ ಫೋಟೋ ಏನಾದರೂ ತೊಗೊಂಡು ವೆರಿಫೈ OTP ಅಂದರೆ ವೆರಿಫೈ ಎಲ್ಲನೂ ಕೂಡ ಮಾಡ್ಕೊಂಡು ಕ್ಯಾಪ್ಚರ್ ಕೊಟ್ಬಿಟ್ಟು ಎಲ್ಲ ವೆರಿಫೈ ಮಾಡಿ ಓಪನ್ ಮಾಡ್ಕೊಂಡ್ರೆ ಆಪ್ಷನ್ ಎಂಟ್ರಿ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಇರ್ತದೆ. ನಾನು ಕೂಡ ಒಂದು ಲೈವ್ ಡೆಮೋ ಮಾಡಿ ತೋರಿಸಿದ್ದೀನಿ ನಿಮಗೆ, ಒಂದು ಬೇಕಾದರೆ ಆ್ಯಡ್ ಮಾಡೋದು ಆ್ಯಡ್ ಮಾಡಿಬಿಟ್ಟು ನಿಮ್ಗೆ ತೋರಿಸಿದ್ದೀನಿ. ಸೊ ಹಂಗಾಗಿ ಹೊಸದಾಗಿ ಕಾಲೇಜಸ್ ಎಲ್ಲ ಕಾಲೇಜಸ್ಸು ಕೂಡ ಆ್ಯಡ್ ಮಾಡ್ಬೋದು ನೀವು. ಓಕೆ, ಬಟ್ ಸೀಟ್ಗಳು ನಿಮ್ಗೆ ಅಲ್ಲಿ ಬೇಕು ಅಲ್ಲಿ ಮಾತ್ರ ಸೀಟ್ ಮ್ಯಾಟ್ರಿಕ್ಸ್ ನೋಡ್ತೀರ ಅಂತಂದರೆ ನೋಡ್ಕೋರಿ ಎಷ್ಟು ಸೀಟ್ಗಳು ಗೌರ್ಮೆಂಟ್ ಕಾಲೇಜಲ್ಲೂ ಕೂಡ ಸೀಟ್ಸ್ ಇದ್ದಾವೆ. ಸೊ ಹಂಗಾಗಿ ನಿಮ್ಗೆ ಹೇಳ್ತಾ ಇರೋದು. ಓಕೆ, ಎನಿವೇ ಸೀಟ್ಗಳು ಇದ್ದಾವೆ, ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಯೂಸ್ ಮಾಡ್ಕೋರಿ. ಓಕೆ, ಲಾಸ್ಟ್ ರೌಂಡ್ ಇದೆ, ಇದು ರೌಂಡ್ ಆದಮೇಲೆ ನಿಮಗೆ ಡೈರೆಕ್ಟಾಗಿ ನೋಡ್ಕೊರಿ. ಮತ್ತು ಇನ್ನೊಂದು GP ಎರಡು ಬರ್ತವೆ. GG ಅಂದರೆ ಗೌರ್ಮೆಂಟ್ ಸೀಟು, GP ಅಂದರೆ ಮ್ಯಾನೇಜ್ಮೆಂಟ್ ಸೀಟು. GP ಮೀನ್ಸ್ 1 ಲಕ್ಷ ಮೇಲೆ ಆಗುತ್ತೆ ಫೀಸು. GG ಅಂದರೆ ಗೌರ್ಮೆಂಟ್ ಸೀಟು. ನಿಮಗೆ ಗೊತ್ತಿರವಾಗಿ ಒಂದು 50,000 ಒಳಗಡೆ ಇರ್ತದೆ GG ಅಂದರೆ. GP ಅಂತಂದರೆ ನೀವು ಡೈರೆಕ್ಟ್ ಅಡ್ಮಿಷನ್ನೇ. ಓಕೆ, ಡೈರೆಕ್ಟ್ ಅಡ್ಮಿಷನ್ ಹೋಗಿದೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಇಲ್ಲಿ GP ಸೀಟ್ ತೊಗೊಂಡ್ರೆ 1 ಲಕ್ಷ ಮೇಲೆ ಆಗುತ್ತೆ ಫೀಸು, ನೆನಪಲ್ಲಿಟ್ಕೋರಿ. ಓಕೆ, ಅದರಲ್ಲಿ ತೋರಿಸೋದೇ 1 ಲಕ್ಷ ತೋರಿಸುತ್ತೆ ನಿಮಗೆ GP ಸೀಟ್ ಆದಷ್ಟು ಅವಾಯ್ಡ್ ಮಾಡಿರಿ, ಯಾಕಂದರೆ ಡೈರೆಕ್ಟ್ ಅಡ್ಮಿಷನ್ನೇ ಕಡಿಮೆ ಫೀಸಲ್ಲಿ ಸಿಗ್ತದೆ ನಿಮಗೆ. ಸೊ ಹಂಗಾಗಿ ನೋಡಿ, ನಿಮ್ಮ ಇಷ್ಟ, ನಾನೇನು ಹೇಳಕ್ಕೆ ಬರಲ್ಲ. ಯಾಕಂದರೆ ನಿಮಗೆ ಈ ಡ್ರೀಮ್ ಕಾಲೇಜ್ ಇರ್ತವೆ, ಇಂಥ ಕಾಲೇಜಲ್ಲಿ ನಾನು ಇಷ್ಟು ದುಡ್ಡಿಗೆ ಹೋದ್ರೂ ಪರವಾಗಿಲ್ಲ ಹೋಗ್ತೀನಿ ಅನ್ನೋಂಗಾಯ್ತಂದರೆ ಇನ್ನೊಂದು ರೌಂಡ್ ಇದೆ, ಪಾರ್ಟಿಸಿಪೇಟ್ ಮಾಡಿರಿ. ಇದೇ ಒಂದು ರೌಂಡ್ ಲಾಸ್ಟು. ಇದನ್ನು ಬಿಟ್ಟರೆ ನೆಕ್ಸ್ಟ್ ಯಾವುದೋ ರೌಂಡ್ಸ್ ಇಲ್ಲ, ಏನೋ ಒಂದು ಗೋಲ್ಡನ್ ಚಾನ್ಸ್ ಥರ ಕೊಟ್ಟವ್ರೆ. ಆ್ಯಂಡ್ ನೀಟ್ ಸ್ಟೂಡೆಂಟ್ ಬಗ್ಗೆ ಮಾತಾಡೋದಂದರೆ, ನೀಟ್ ಸ್ಟೂಡೆಂಟ್ ನೋಡಿ ನಿಮಗೆ ಗೊತ್ತಿರುವಾಗೆ ಈಗ ತಾನೇ ಏನು ಮಾಡಿದಾರೆ ಅಂತಂದರೆ ಇಲ್ಲಿ ಹೋಗ್ತೀನಿ ನಾನು. ಓಕೆ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಕ್ಲಿಕ್ ಮಾಡಿಕೊಂಡು UGNET 2025 ಹೋಗ್ತೀನಿ. ವೆರಿಫಿಕೇಷನ್ ಸ್ಲಿಪ್ ಡೌನ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾರು ಹುಡುಗರಿಗೆ ಫ್ರೆಶ್ಶಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ರೂಲ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ಯಾರು ಮಾಡಿದ್ರು ನಿಮಗೆ ವೆರಿಫೈ ಸ್ಲಿಪ್ ಅನ್ನೋದು ಬಿಟ್ಟಿದ್ರೆ ವೆರಿಫೈ ಸ್ಲಿಪ್ ಡೌನ್ ಮಾಡ್ಕೋರಿ. ಆ್ಯಂಡ್ ನಿಮಗೂ ಕೂಡ ಕಾಸ್ಟ್ ಆನ್ ಡಿಪಾಸಿಟ್ ಇರ್ತದೆ. ನಿಮಗೆ ಇಲ್ಲಿ ಕಾಸ್ಟ್ ಆನ್ ಡಿಪಾಸಿಟ್ ಅಂತಂದರೆ ಇಷ್ಟೇ ಲಿಮಿಟ್ ಇರಲ್ಲ. ಈಗ ಕೋರ್ಸ್ ಫೀಸ್ ಎಷ್ಟು ಇರ್ತದೆ ಅಷ್ಟು ಕಟ್ಟಬೇಕು. ಒಂದೊಂದು ಕೋರ್ಸ್ ಫೀಸ್ ನಿಮಗೆ 1 ಲಕ್ಷ ಇತ್ತ 1 ಲಕ್ಷ ಕಟ್ಟಬೇಕು. ಒಂದೊಂದು ಕಾಲೇಜಲ್ಲಿ ನೋಡಿ, ಲೈಕ್ ಒಂದೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಯಾವುದೋ ಒಂದು ಕಾಲೇಜಲ್ಲಿ 6 ಲಕ್ಷ ಇತ್ತಪ್ಪ ಕೋರ್ಸ್ ಫೀಸ್ ಅಂತಂದರೆ ಅಂಥ ಕಾಲೇಜಸ್ ನೀವು ಯಾಡ್ ಮಾಡ್ತೀನಿ ಅನ್ನೋಂಗೆ ಆಯ್ತು ಅಂತಂದರೆ 6 ಲಕ್ಷ ಇದ್ದ ನೀವು ಕಾಸ್ಟ್ ಆನ್ ಡಿಪಾಸಿಟ್ ಕಟ್ಟಬೇಕು. ನೀವು ಕೆಳಗಡೆ ಇಲ್ದವರು ಕೂಡ ಆ್ಯಡ್ ಮಾಡ್ಬೋದು. ಲೈಕ್ ಎಕ್ಸಾಂಪಲ್ ಅಪ್ಪ, ನೀವು INR ಕೊಟ್ಟಾಗ ಯಾರೋ ಇರ್ತಾರೆ, ಅಷ್ಟು ಆ ಒಂದು ಸೀಟ್ನ ತೊಗೋಬೇಕಂತ ಅನ್ಕೊಂಡಿರ್ತಾರೆ, ಒಂದು 20 ರಿಂದ 25 ಲಕ್ಷನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಅಷ್ಟು ಅಮೌಂಟ್ನ ಕಟ್ಟಲೇಬೇಕು ನೀವು. ಅಂದರೆ ನಿಮ್ಮ ಅಂದರೆ INR ಕೊಡೋದಲ್ಲೇ ಸೀಟ್ ಬೇಕಿತ್ತಂತಂದರೆ ನೀವು ಅದನ್ನ ಆ್ಯಡ್ ಮಾಡಬೇಕಂತಂದರೆ ಆಪ್ಷನ್ ಎಂಟ್ರಿ ಒಳಗಡೆ ಅಷ್ಟು ಕಟ್ಟಲೇಬೇಕು. ನೀವು INR ಕೊಟ್ಟಕ್ಕೆ ನೀವೇನಾದರೂ ಕಾಸ್ಟ್ ಆನ್ ಡಿಪಾಸಿಟ್ ಕಟ್ಟಿದರೆ ಕೆಳಗಡೆ ಇರ್ತಕ್ಕಂಥ ಎಲ್ಲ ಸೀಟ್ಗೂ ಕೂಡ ನೀವು ಎಲಿಜಿಬಲ್ಲೇ, ಅಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಎಲಿಜಿಬಲ್ಲೇ. ಸೊ ಹಂಗಾಗಿ ನೀವು ಕಾಸ್ಟ್ ಆನ್ ಡಿಪಾಸಿಟ್ ನಿಮ್ಗೆ ಯಾವ ಥರದ ಕೋರ್ಸ್ ಬೇಕು ಅಂತಂದರೆ, ನಿಮಗೆ ಯಾವ ಥರದ ಕಾಲೇಜ್ ಬೇಕು, ಆ ಒಂದು ಕಾಲೇಜು ಕೋರ್ಸ್ ಫೀಸ್ ಎಷ್ಟಿದೆ ಅದನ್ನು ನೋಡಿಕೊಂಡು ನೀವು ಕಾಸ್ಟ್ ಆನ್ ಡಿಪಾಸಿಟ್ ಕಟ್ಟಿರಿ. ಯಾಕಂದರೆ ಸ್ವಲ್ಪ ಲಾಸ್ಟ್ ರೌಂಡ್ ಆಗಿರೋ ಕಾರಣ ಮತ್ತು ಕನ್ಫ್ಯೂಸ್ ಆಗಿ ಹೋಗಬೇಡಿ. ಓಕೆ, ಅದನ್ನ ಬಿಟ್ಟಾದ ತಕ್ಷಣ ಇನ್ನೊಂದು ಟೈಮ್ ಹೇಳ್ತೀನಿ. ಸದ್ಯಕ್ಕೆ ನಿಮ್ಮದು ಕೂಡ ಸ್ಟಾರ್ಟ್ ಮಾಡ್ಕೊತಾರಂತೆ, ವರಿ ಮಾಡ್ಕೊಬೇಡಿ. ಸ್ಟಾರ್ಟ್ ಮಾಡ್ಕೊತಾರೆ, ಬೇಗನೆ ಸ್ಟಾರ್ಟ್ ಮಾಡ್ಕೊತಾರೆ. ಆ್ಯಂಡ್ ಸಪ್ರೇಟಾಗಿ ನಡೀತದೆ ಅಂತಂದರೆ ಇದು ನೀಡಿದ ಸಪ್ರೇಟ್ ನಡೀತಾ ಇದೆ ಈಗ, ಆ್ಯಂಡ್ KCTನೇ ಸಪ್ರೇಟ್ ನಡೀತದೆ. ಸರಿ, ಏನಾದರೂ ಅಪ್ಡೇಟ್ ಬಂದ ತಿಳಿಸೋಣ. ಅಲ್ಲೂ ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.